ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮುಂದುವರಿಸ್ತಾ ಇದೆ. ಇದಕ್ಕೆ ಪ್ರತಿ ದಾಳಿಯನ್ನ ಕೂಡ ಇರಾನ್ ಮುಂದುವರಿಸ್ತಾ ಇದ್ದು 6ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ಯುದ್ಧದ ಭೀಕರತೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ದಿನೇ ದಿನೇ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇದೆ. 3 ರಾಷ್ಟ್ರಗಳಿಂದ ಹಲವು ರಾಷ್ಟ್ರಗಳಿಗೆ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಜೋರಾಗ್ತಾನೆ ಇದೆ ಈ ಕ್ಷಣಕ್ಕೆ ಯುದ್ಧ. ಇಸ್ರೇಲ್ ದಾಳಿಗೆ ಕೌಂಟರ್ ಅಟ್ಯಾಕ್ ಅನ್ನ ಇರಾನ್ ಕೂಡ ಮಾಡ್ತಾ ಇದೆ. ಜಸ್ಟ್ ಕ್ಷಿಪಣಿಗಳಿಂದ ದಾಳಿ ಆಗ್ತಾ ಇದೆ. ಮತ್ತೆ ಇಸ್ರೇಲ್ ಮೇಲೆ ಭೀಕರ ಮಿಸೈಲ್ ಅಟ್ಯಾಕ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ರಕ್ಕಸ ದಾಳಿಗೆ ಇರಾನ್ ಮುಂದಾಗಿದೆಯಂತೆ. ಜೆರುಸಲೇಂ ಮಧ್ಯ ಇಸ್ರೇಲ್ನಲ್ಲಿ ಭೀಕರ ದಾಳಿಯಾಗಿದೆ ಇರಾನ್ ಕಡೆಯಿಂದ. ಮಿಸೈಲ್ ಅಟ್ಯಾಕ್ ಆಗ್ತಾ ಇದ್ದಂತೆ ಜೆರುಸಲೇಂನಲ್ಲಿ ಸೈರನ್ ಸೌಂಡ್ ಕೇಳಿದೆ ಅಲ್ಲಿನ ನಾಗರಿಕರಿಗೆ. ರಾತ್ರಿ ಇಡೀ ಕೂಡ ಅಟ್ಯಾಕ್ ಅಲರ್ಟ್ ಸೈರನ್ ಅನ್ನ ನಾಗರಿಕರು ಕೇಳಿಸಿಕೊಂಡಿದ್ದಾರಂತೆ. ಅಂದ್ರೆ ಇನ್ನೇನು ಯಾವುದೇ ಕ್ಷಣದಲ್ಲಾದ್ರೂ ಎಲ್ಲಿ ಬೇಕಾದ್ರೂ ಅಟ್ಯಾಕ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಸೈರನ್ಗಳು ಮೊಳಗುತ್ತೆ. ಅವಾಗ ಅಲರ್ಟ್ ಆಗಿ ಸೇಫ್ ಇರುವ ಜಾಗಗಳಿಗೆ ನೀವು ಹೋಗ್ಬಿಡಿ ಅನ್ನೋ ರೀತಿಯಲ್ಲಿ ಒಂದು ಅಲರ್ಟ್ ಸೈರನ್ ಕೇಳೋದಕ್ಕೆ ಸಿಗುತ್ತೆ. ಹಂಗಾಗಿ ಇಡೀ ರಾತ್ರಿ ಪೂರ್ತಿ ಸೈರನ್ ಸದ್ದನ್ನ ನಾಗರಿಕರು ಕೇಳಿಸ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ದಾಳಿ ಪ್ರತಿದಾಳಿಗಳು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪ್ರಮುಖವಾಗಿ ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ದಾಳಿಯನ್ನ ಮುಂದುವರಿಸಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಾಕಷ್ಟು ಜನ ನಾಗರಿಕರು ಕೂಡ ಮೃತಪಟ್ಟಿದ್ದಾರೆ. ದಾಳಿ ಪ್ರತಿದಾಳಿಯಲ್ಲಿ ಪ್ರಮುಖವಾಗಿ ಈ ಶಾಲಾ ಕಾಲೇಜುಗಳು ಅಲ್ಲೆಲ್ಲ ಕೂಡ ಮಿಸೈಲ್ಗಳಿಂದ ಅಟ್ಯಾಕ್ ಆಗಿ ಹೋಗಿದೆ. ಹಾಗಾಗಿ ಸಾಲು ವಿದ್ಯಾರ್ಥಿಗಳು ಮೃತಪಟ್ಟಿದ್ದನ್ನು ಗಮನಿಸಿದ್ವಿ. ಹಾಗಾಗಿ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಶಾಂತಿ ಒಪ್ಪಂದದ ಮಾತುಕತೆಗಳಿಗೆ ಬರೋ ತನಕ ಕೂಡ ಯುದ್ಧದ ಭೀತಿ ಹಲವು ರಾಷ್ಟ್ರಗಳಿಗೆ ಇದ್ದದ್ದೇ. ಮತ್ತೊಂದು ಅಪ್ಡೇಟ್ ಇದೆ. ಸರಕು ಸಾಗಣೆಗೆ ದೊಡ್ಡ ಪೆಟ್ಟು ಕೊಟ್ಟಿದೆಯಂತೆ ಕೊಲ್ಲಿ ಯುದ್ಧ. ಬೇರೆ ಬೇರೆ ಕ್ಷೇತ್ರಗಳಿಗೆ ಹೊಡೆತ ಬೀಳೋದು ಗ್ಯಾರಂಟಿ. ಜಾಗತಿಕ ವ್ಯಾಪಾರದ ಮೇಲೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಸರಕು ಸಾಗಣೆಯನ್ನ ನಿಲ್ಲಿಸಿದೆಯಂತೆ ವಿಶ್ವದ 2ನೇ ಅತಿ ದೊಡ್ಡ ಯುದ್ಧ. ಮಧ್ಯಪ್ರಾಚ್ಯದ ಸರಕು ಬುಕಿಂಗ್ ನಿಲ್ಲಿಸಿದ ಮೆರ್ಸ್ಕ್ ಕಂಪನಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. UAE, ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್, ಅದರ ಜೊತೆಗೆ ಒಮಾನ್, ಕತಾರ್ ಮತ್ತು ಇರಾಕ್ಗೆ ಸರಕು ಸಾಗಣೆ ಸ್ಥಗಿತಗೊಂಡಿದೆ ಈಗ ಅನ್ನೋದ್ರ ಡೀಟೇಲ್ಸ್. ಕೊಲ್ಲಿ ದೇಶಗಳಿಂದ ಬರುವ ಸರಕುಗಳನ್ನ ಕೂಡ ಕಂಪನಿ ನಿಲ್ಲಿಸ್ಬಿಟ್ಟಿದೆ ಅಂತೆ. ಕಾರಣ ಯುದ್ಧದ ಕಾರ್ಮೋಡ, ಯುದ್ಧದ ಭೀತಿಯಿಂದ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸರಕು ಸಾಗಣೆ ಆಗ್ತಾ ಇದ್ದಂತಹ ದೊಡ್ಡ ಕಂಪನಿಯೇ ತನ್ನ ಮುಂದಾಳತ್ವದಲ್ಲಿ ಈಗ ಸರಕು ಸಾಗಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದನ್ನ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದೆ. ಕಾರಣವನ್ನ ಕೊಲ್ಲಿ ಯುದ್ಧ ಅನ್ನುವಂಥ ವಿಚಾರವನ್ನ ಕಂಪನಿ ಕೊಡ್ತಾ ಇದೆ. ಹಾಗಾಗಿ ಜಾಗತಿಕ ವ್ಯಾಪಾರದ ಮೇಲೆ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದ್ದು, ಸರಕು ಸಾಗಣೆಯನ್ನ ವಿಶ್ವದ 2ನೇ ಅತಿ ದೊಡ್ಡ ಹಡಗು ಕೂಡ ಸದ್ಯ ನಿಲ್ಲಿಸ್ಬಿಟ್ಟಿದೆ ಅಂತೆ ಯುದ್ಧದ ಭೀತಿಯಿಂದ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಸೆರಗಿನಲ್ಲೇ ಅಮೆರಿಕಾದಿಂದ ಬ್ಲಾಸ್ಟ್. ಭಾರತದ ಗಡಿಯಲ್ಲೇ ಆಗಿರೋದು ಬ್ಲಾಸ್ಟ್. ಇರಾನ್ ಹಡಗು ಹೊಡೆದುರುಳಿಸಿದೆ ಅಂತೆ USA ಕನ್ಯಾಕುಮಾರಿಯ ಬಳಿಗೆ ಅಮೆರಿಕಾದಿಂದ ದಾಳಿಯಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇರಾನ್ ಹಡಗು ಹೊಡೆದುರುಳಿಸಿರೋದು USA ಸಬ್ಮರೀನ್. ಕನ್ಯಾಕುಮಾರಿಯ ಬಳಿಯಲ್ಲೇ ಅಮೆರಿಕಾದಿಂದ ದಾಳಿಯಾಗಿದ್ದು ಇದು ಭಾರತದ ಗಡಿ. ಕನ್ಯಾಕುಮಾರಿಯಿಂದ 200 ನಾಟಿಕಲ್ ಮೈಲಿ ದೂರದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇರಾನ್ ಹಡಗಿನಲ್ಲಿದ್ದ ಸುಮಾರು 87 ಮಂದಿ ಸಾವನ್ನಪ್ಪಿರುವ ಮಾಹಿತಿ ಸದ್ಯ ಸಿಗ್ತಾ ಇದೆ. ಕನ್ಯಾಕುಮಾರಿಯಿಂದ ಕೂಗಳತೆ ದೂರ, ಜಸ್ಟ್ 200 ನಾಟಿಕಲ್ ಮೈಲಿ ದೂರ, ಅಲ್ಲಿಯೇ ಅಮೆರಿಕ ದಾಳಿ ಮಾಡಿರೋದು. ಹಾಗಾಗಿ ಆತಂಕ ಶುರುವಾಗಿದೆ. ಭಾರತದ ಗಡಿಯಲ್ಲಿರುವ ಕನ್ಯಾಕುಮಾರಿಯಿಂದ ಕೂಗಳತೆ ದೂರದಲ್ಲಿ ಅಮೆರಿಕಾದಿಂದ ಬ್ಲಾಸ್ಟ್ ಆಗಿರೋದು. ಇರಾನ್ ಹಡಗಿನಲ್ಲಿದ್ದ ಸುಮಾರು 87 ಜನ ಸಾವನ್ನಪ್ಪಿರೋ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಇರಾನ್ ಹಡಗನ್ನ ಟಾರ್ಗೆಟ್ ಮಾಡಿಕೊಂಡು USA ಈ ರೀತಿ ದಾಳಿ ಮಾಡಿದೆ, ಅಮೆರಿಕ ದಾಳಿ ಮಾಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಭಾರತದ ಗಡಿಯನ್ನ ಕೂಡ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಈಗ ಆಗ್ಲೇ ಹೇಳಿದಂಗೆ 3 ರಾಷ್ಟ್ರಗಳಿಂದ ಪ್ರಾರಂಭ ಆಗಿರುವಂತಹ ಈ ಯುದ್ಧದ ಭೀತಿ ಹಲವು ರಾಷ್ಟ್ರಗಳಿಗೆ ವ್ಯಾಪಿಸ್ಬಿಟ್ಟಿದೆ.